ಇನ್ನು ಅಸ್ಸಾಂನಲ್ಲಿ ಭಾರೀ ಮಳೆಯಾಗಿ ಅದರಿಂದ ಉಂಟಾದಂತಹ ಪ್ರವಾಹಕ್ಕೆ ಇಲ್ಲಿವರೆಗೂ ಕೂಡ 66 ಜನ ಸಾವನ್ನಪ್ಪಿದ್ದಾರೆ. ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ ಇದೀಗ 66ಕ್ಕೆ ಏರಿಕೆಯಾಗಿರುವಂಥದ್ದು. ಅಸ್ಸಾಂನ 9 ಜಿಲ್ಲೆಗಳಲ್ಲಿ ತೀವ್ರ ಪ್ರವಾಹ ಪರಿಸ್ಥಿತಿ ಈಗಲೂ ಕೂಡ ಮುಂದುವರೆದಿದೆ. ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಆದರೆ ಪ್ರವಾಹ ಪರಿಸ್ಥಿತಿ ಇನ್ನೂ ಕಡಿಮೆ ಆಗಿಲ್ಲ. ಪ್ರವಾಹದ ನೀರಿನ ಮಟ್ಟ ಇಳಿಕೆ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಸಂಕಷ್ಟ ಮಾತ್ರ ತಪ್ಪಿಲ್ಲ. ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಇದು ಅಡ್ಡಿಪಡಿಸ್ತಾ ಇದೆ. ಈ ಪ್ರವಾಹ ಏನಿದೆ ಇದು ಪ್ರವಾಹದಿಂದಾಗಿ 7.05 ಲಕ್ಷಕ್ಕೂ ಹೆಚ್ಚು ಜನ ಸಂತ್ರಸ್ತರಾಗಿದ್ದಾರೆ. ಚರಾಯ್ದಿಯೋ, ಶಿವಸಾಗರ್, ಜೋರ್ಹಾಟ್, ದಿಬ್ರುಗರ್, ಗೋಲಾಘಾಟ್, ನಾಗೋನ್ ಜಿಲ್ಲೆಗಳಲ್ಲಿ ಭಾರೀ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಈ 6 ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದ ಪ್ರವಾಹ ಇದೆ. ಇದಲ್ಲದೆ ಇನ್ನೂ 3 ಜಿಲ್ಲೆಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಇದೆ, ಆದರೆ ಇಷ್ಟರ ಮಟ್ಟಿಗೆ ಸಮಸ್ಯೆ ಅಲ್ಲಿ ಆಗಿಲ್ಲ. ಶಿವಸಾಗರ್ ಜಿಲ್ಲೆಯಲ್ಲಿ ಒಂದರಲ್ಲಿನೇ ಸುಮಾರು 3 ಲಕ್ಷದಷ್ಟು 2.9 ಲಕ್ಷ ಸದ್ಯಕ್ಕಿರುವ ಮಾಹಿತಿ. 3 ಲಕ್ಷಕ್ಕೂ ಹೆಚ್ಚು ಸಂತ್ರಸ್ತರು ಬಹುಶಃ ಶಿವಸಾಗರ್ ಜಿಲ್ಲೆಯಲ್ಲಿಯೇ ಇದ್ದಾರೆ ಅಂಥೇಳಿ ಅಸ್ಸಾಂನ ಆಡಳಿತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ರಕ್ಷಣಾ ಕಾರ್ಯ ಅಲ್ಲಿ ಮುಂದುವರಿತಾ ಇದೆ. ಮಳೆಯ ಅಬ್ಬರ ಮಾತ್ರ ಕಡಿಮೆ ಆಗಿದೆ, ಪ್ರವಾಹದ ಪರಿಸ್ಥಿತಿ ಮಾತ್ರ ಕಡಿಮೆ ಆಗಿಲ್ಲ. ಈಗಲೂ ಕೂಡ ಜನ ಪರದಾಡ್ತಾ ಇದ್ದಾರೆ. ರಣಭೀಕರ ಪ್ರವಾಹದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಸ್ಸಾಂ ಜನತೆ ತತ್ತರಿಸಿ ಹೋಗಿದೆ. 9 ಜಿಲ್ಲೆಗಳಲ್ಲಿ ಬಹುತೇಕ ಇದೇ ರೀತಿಯ ಪರಿಸ್ಥಿತಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಮುಳುಗ್ತಾ ಇರುವಂಥದ್ದು. ಎತ್ತರೆತ್ತರದ ಮರಗಳ ಭಾಗಶಃ ಮುಳುಗಡೆ ಆಗಿರುವಂಥದ್ದು. ಮರಗಳು ಕೂಡ ಅರ್ಧ ಮುಕ್ಕಾಲು ಭಾಗದಷ್ಟು ಮರಗಳು ಮುಳುಗಡೆ ಆಗೋಗಿವೆ. ಅಲ್ಲಿ ಜನ ದೋಣಿಗಳನ್ನು ಬಳಸಿ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಹಲವು ಕಡೆಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ಆಹಾರ ಮತ್ತು ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ ಅಲ್ಲಿ. ಅಂತಹ ಪರಿಸ್ಥಿತಿ. ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಇನ್ನೂ ಅಡ್ಡಿ ಆಗ್ತಾ ಇದೆ. ಕಾರಣ ಏನು ಅಂದರೆ ಪ್ರವಾಹದ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಮಳೆ ನಿಂತಿರೋದ್ರಿಂದ ಪ್ರವಾಹದ ಪ್ರಮಾಣ ಈಗ ಇಳಿಕೆ ಆಗ್ತಾ ಇರುವಂಥದ್ದಷ್ಟೇ. ಬಹುಶಃ ಮತ್ತೆ ಮಳೆ ಬಂದರೆ ಅದು ಪರಿಸ್ಥಿತಿ ಬಿಗಡಾಯಿಸುವ ಸಾಧ್ಯತೆಯೂ ಇದೆ. ಸುಮಾರು 7.05 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸಂತ್ರಸ್ತರಾಗಿದ್ದಾರೆ. 66 ಜನ ತಮ್ಮ ಜೀವವನ್ನೇ ತೆತ್ತಿದ್ದಾರೆ. ಬರದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಈ ಪ್ರವಾಹ ಏನಿದೆಯಲ್ಲ ಇದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಅದರ ನಡುವೆಯೂ ಕೂಡ ರಕ್ಷಣಾ ತಂಡಗಳು ತಮ್ಮ ಜೀವವನ್ನು ಕೂಡ ಪಣಕ್ಕೆ ಇಟ್ಟು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು, ಮುಂದುವರಿಸಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.